ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೋ ಈಸಿ. ನಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಸೀರೀಸ್ನ ಡೇ 5ನಲ್ಲಿ ನಾವು ಇಲ್ಲ, ಅಲ್ಲ ಅಂತ ಹೇಳೋದು, ನೆಗೆಟಿವ್ ಸೆಂಟೆನ್ಸಸನ್ನು ಹೇಗೆ ಮಾಡೋದು ಅಂತ ಕಲ್ತಿದ್ವಿ. ಇವತ್ತು ಡೇ 6. ಇವತ್ತಿನ ಕ್ಲಾಸ್ ನಿಮ್ಮ ಇಂಗ್ಲಿಷ್ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆದ ದಿನ. ಯಾಕಂದರೆ ಬರೀ ಉತ್ತರ ಹೇಳೋದಲ್ಲ, ಬೇರೆಯವ್ರನ್ನ ಪ್ರಶ್ನೆ ಕೇಳುವುದು ಅಂದರೆ ಆಸ್ಕಿಂಗ್ ಕ್ವೆಶ್ಚನ್ಸ್ ಹೇಗೆ ಅಂತ ಇವತ್ತು ನಾವು ಕಲಿಯಲಿದ್ದೀವಿ. ನೀವು ಯಾರನ್ನಾದರೂ ನೀವು ಎಲ್ಲಿ ವಾಸ ಮಾಡ್ತಿದ್ದೀರಾ, ನಿನಗೆ ಕಾಫಿ ಇಷ್ಟನಾ, ಅವನು ಇಂಗ್ಲೀಷ್ ಮಾತಾಡ್ತಾನಾ ಅಂತ ಈ ಎಲ್ಲ ಪ್ರಶ್ನೆನೂ ಇಂಗ್ಲೀಷ್ನಲ್ಲಿ ಕೇಳಬೇಕು ಅಂತಂದರೆ ತುಂಬ ಕಷ್ಟ ಅಂತ ಅಂದ್ಕೊಳ್ಬೇಡಿ. ಇದು ಒಂದು ಚಿಕ್ಕ ಫಾರ್ಮುಲಾನ ಯೂಸ್ ಮಾಡಿಕೊಂಡು ತುಂಬ ಸುಲಭವಾಗಿ ನಾವು ಮಾತಾಡೋದನ್ನು ಕಲಿಬಹುದು. ನೋ ಬೋರಿಂಗ್ ರೂಲ್ಸ್, ಜಸ್ಟ್ ಸಿಂಪಲ್ ಫಾರ್ಮುಲಾ. ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ನಾವು ಡೇ 1ನಲ್ಲಿ ಕಲಿತ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಯು ಲರ್ನ್ ಇಂಗ್ಲಿಷ್. ಇದು ಒಂದು ಇಂಗ್ಲಿಷ್ ಸ್ಟೇಟ್ಮೆಂಟ್. ಆದರೆ ಇದನ್ನೇ ಪ್ರಶ್ನೆಯಾಗಿ ನಾವು ಮಾಡಬೇಕಾದ್ರೆ, ನೀವು ಇಂಗ್ಲಿಷ್ ಕಲಿತಿದ್ದೀರಾ ಅಂತ ಕೇಳಬೇಕು ಅಂದರೆ ಏನು ಮಾಡಬೇಕು? ತುಂಬಾ ಸಿಂಪಲ್. ವಾಕ್ಯದ ಶುರುವಿನಲ್ಲಿ ಡೂ ಅಥವಾ ಡಸ್ ಅನ್ನು ಸೇರಿಸ್ಬೇಕು ಅಷ್ಟೇ. ಇದಕ್ಕೆ ನಾವು ದ ಫಾರ್ಮುಲಾ ಶಿಫ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ನಮ್ಮ ಕ್ವೆಶ್ಚನ್ ಫಾರ್ಮುಲಾನ. ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು ನಮ್ಮ ಕ್ವೆಶ್ಚನ್ ಫಾರ್ಮುಲಾ. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಮಗೆ ಇಬ್ಬರು ಹೆಲ್ಪರ್ಸ್ ಬೇಕಾಗ್ತಾರೆ. ಒಬ್ರು ಡೂ ಮತ್ತೆ ಇನ್ನೊಬ್ರು ಡಸ್. ಐ, ವಿ, ಯು, ದೇ ಬಂದಾಗ ನಾವು ಡೂ ಉಪಯೋಗಿಸ್ತೀವಿ. ಹಾಗೆ ಹಿ, ಶಿ ಮತ್ತು ಇಟ್ ಬಂದಾಗ ಮಾತ್ರ ನಾವು ಡಸ್ನ ಬಳಸಬೇಕು. ಅರ್ಥ ಆಯ್ತಲ್ವಾ? ಮೊದಲು ಡೂ ಹೇಗೆ ಬಳಸೋದು ಅಂತ ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ನೀವು ಕ್ರಿಕೆಟ್ ಆಡ್ತೀರಾ? ಡು ಯು ಪ್ಲೇ ಕ್ರಿಕೆಟ್? ಅವರು ಇಲ್ಲಿ ವಾಸಿಸುತ್ತಾರಾ? ಡು ದೇ ಲಿವ್ ಹಿಯರ್? ನಿನಗೆ ಕಾಫಿ ಇಷ್ಟನಾ? ಡು ಯು ಲೈಕ್ ಕಾಫಿ? ನಾವು ಇಂಗ್ಲಿಷ್ ಕಲಿಯುತ್ತೇವಾ? ಡು ವಿ ಲರ್ನ್ ಇಂಗ್ಲಿಷ್? ಈಗ ಡಸ್ ಬಳಸುವಾಗ ಒಂದು ಮುಖ್ಯವಾದ ಮ್ಯಾಜಿಕ್ ನೆನಪಿರಲಿ. ಡಸ್ ಬಂದಾಗ ಮುಖ್ಯ ಕ್ರಿಯಾಪದ ಅಂದರೆ ಮೇನ್ ವರ್ಬ್ ಯಾವಾಗಲೂ ತನ್ನ ಮೂಲ ರೂಪದಲ್ಲಿ ಅಂದರೆ ಬೇಸ್ ಫಾರ್ಮಲ್ಲಿ ಇರಬೇಕು. ಅಂದರೆ ವರ್ಬ್ ಪಕ್ಕದಲ್ಲಿ ಎಸ್ ಅಥವಾ ಇ ಎಸ್ ಬರಬಾರ್ದು. ಎಕ್ಸಾಂಪಲ್ಸ್ನ ಗಮನಿಸಿ. ಅವನು ಇಂಗ್ಲಿಷ್ ಮಾತನಾಡುತ್ತಾನಾ? ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಅವಳು ಚೆನ್ನಾಗಿ ಅಡುಗೆ ಮಾಡುತ್ತಾಳಾ? ಡಸ್ ಶಿ ಕುಕ್ ವೆಲ್? ಇದು ಸರಿಯಾಗಿ ಕೆಲಸ ಮಾಡುತ್ತದಾ? ಡಸ್ ಇಟ್ ವರ್ಕ್ ಪ್ರಾಪರ್ಲಿ? ನಿಮ್ಮ ಸಹೋದರ ಕಾಲೇಜ್ಗೆ ಹೋಗುತ್ತಾನಾ? ಡಸ್ ಯರ್ ಬ್ರದರ್ ಗೋ ಟು ಕಾಲೇಜ್? ಸೊ ಒಂದು ಕ್ವಿಕ್ ರೀಕ್ಯಾಪ್. ಶಿ ಲೈಕ್ಸ್ ಕಾಫಿ ಅನ್ನೋ ಸ್ಟೇಟ್ಮೆಂಟ್ನ ಪ್ರಶ್ನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ನಾವು ಡಸ್ ಆ್ಯಡ್ ಮಾಡಬೇಕಾಗತ್ತೆ. ಡಸ್ ಆ್ಯಡ್ ಮಾಡಿದಾಗ ಲೈಕ್ಸ್ನಲ್ಲಿರೋ ಎಸ್ ಹೋಗುತ್ತೆ. ಅವಾಗ ಏನಾಗುತ್ತೆ? ಅದು ಡಸ್ ಶಿ ಲೈಕ್ ಕಾಫಿ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ವರ್ಬ್ ತನ್ನ ಬೇಸ್ ಫಾರ್ಮ್ಗೆ ಬರುತ್ತೆ. ಡಸ್ ಬಂದಾಗ ಎಸ್ ಮತ್ತೆ ಇ ಎಸ್ ಬರ್ಕೊಡ್ದು. ಇದು ತುಂಬಾ ಮುಖ್ಯ, ನೆನ್ಪಿಟ್ಕೊಳ್ಳಿ. ಇವತ್ತು ನೀವು ಬರೀ ಹೌದು ಅಥವಾ ಇಲ್ಲ ಅಂತ ಉತ್ತರ ಬರೋ ತರಹ ಪ್ರಶ್ನೆ ಕೇಳೋದನ್ನ ಕಲ್ತಿದ್ದೀರಾ. ಆದರೆ ಕಾನ್ವರ್ಸೇಷನ್ ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ವಾ? ನಾಳೆ ಅಂದರೆ ಡೇ 7 ಮಾಸ್ಟರ್ ಕ್ಲಾಸ್ನಲ್ಲಿ ನಾವು WH ಕ್ವೆಶ್ಚನ್ಸ್ ಬಗ್ಗೆ ಕಲಿಯೋಣ. ಅಂದರೆ ನೀವು ಏನು ಮಾಡ್ತೀರಾ, ಅವನು ಎಲ್ಲಿಗೆ ಹೋಗ್ತಾನೆ, ಅವರಿಗೆ ಯಾಕೆ ಇಂಗ್ಲಿಷ್ ಬೇಕು ಅಂತ ವಿವರವಾಗಿ ಪ್ರಶ್ನೆ ಕೇಳೋದು ಹೇಗೆ ಅಂತ ಇದೇ ಫಾರ್ಮುಲಾನ ಬಳಸಿ ತುಂಬಾ ಈಸಿಯಾಗಿ ಕಲಿಯಬಹುದು. ಸೊ ಡೋಂಟ್ ಮಿಸ್ ಡೇ 7. ನಾವ್ ಆರ್ ಯು ರೆಡಿ ಫಾರ್ ಟುಡೇಸ್ 10-minute ಚಾಲೆಂಜ್? ದಿನಾನು ಕೇವಲ 10 ನಿಮಿಷ ಮೀಸಲಿಟ್ಟು ಇಂಗ್ಲಿಷ್ ಕಲಿಯೋಕೆ ನೀವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಚಾಲೆಂಜ್ ತುಂಬ ಸಿಂಪಲ್ಲು. ಇವಾಗ ಸ್ಕ್ರೀನ್ ಮೇಲೆ 5 ಕನ್ನಡ ವಾಕ್ಯಗಳನ್ನ ನಾನು ಕೊಡ್ತಾ ಇದ್ದೀನಿ. ನೀವು ಇವತ್ತು ಕಲಿತ ಆ ಸಿಂಪಲ್ ಫಾರ್ಮುಲಾನ ಬಳಸಿ ಅವುಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ನಿಮ್ಮ ಉತ್ತರಗಳನ್ನು ತಕ್ಷಣ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ ತಿಳಿಸಿ.
ತಪ್ಪುಗಳ ಬಗ್ಗೆ ಯೋಚನೆ ಮಾಡಬೇಡಿ. ಡೋಂಟ್ ವರಿ ಅಬೌಟ್ ಮಿಸ್ಟೇಕ್ಸ್. ನಿಮ್ಮ ಪ್ರತಿ ಕಮೆಂಟನ್ನು ನಾನು ಪರ್ಸ್ನಲ್ ಆಗಿ ನೋಡಿ ಅದನ್ನು ಕರೆಕ್ಟ್ ಮಾಡ್ತೀನಿ. ನಿಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಜರ್ನಿನ ತುಂಬ ಸಿಂಪಲ್ ಆಗಿ ಮಾಡೋದಕ್ಕೆ ದಿನಾನು ನಮ್ಮ 3 ಸ್ಟೆಪ್ ಫಾರ್ಮುಲಾನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಯಾವುದು ಅದು? ಅಬ್ಸರ್ವ್, ವಾಚ್ ಆ್ಯಂಡ್ ಯೂಸ್. ಸಬ್ಸ್ಕ್ರೈಬ್ ಟು ಇಂಗ್ಲಿಷ್ ಸೊ ಈಸಿ ನಾವು. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ದ 10-minute ಚಾಲೆಂಜ್ ರೈಟ್ ನಾವು. ನಿಮ್ಮ ಉತ್ತರಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಆನ್ ಡೇ 7.